ಗೀಟಿ ಐವರ್ಡ್ಸ್ ಏನ್ ಬೇಕು ತಗೊಂಡು ನಮ್ಮ ಮನೆಗೆ ಬರ್ರಿ, ಜಾಲಿ ಜಾಲಿ ಮಾಡೋಣ ಹಬ್ಬದಲ್ಲಿ. ಬನ್ನಿ ಬೇಗ ಬನ್ನಿ ಬಾರಣ್ಣ ಬಾ. ಹತ್ತ ಸ್ಟೇಜ್ ನೋಡ್ತೀನಿ ಹಿಂಗಂತಿದ್ಯಾ? ಬಾ ನೋಡ್ತೀನಿ. ರೆಡಿ ಫುಲ್ ಜಾಲಿ ಸ್ಟೇಜ್ ಹತ್ತು ಖಾಲಿ ಹಂಗ್ ಮಾತಾಡ್ಬಾರ್ದು ಪಾಪ. ಅಲ್ಲ ಏನಂತೆ ಹೆಂಡತಿ ಮನೇಲಿ ಇಲ್ಲ ಅಂದ್ರೆ ಪಾರ್ಟಿ ಅಬ್ಬಾ ಏನ್ ಬೇಜಾನ್ ಕುಣಿತಾ ಇದ್ರೆ ಏನ್ ಅನ್ಕೊಂಡಿದ್ರ ನಿಮ್ಮ ನೀವು? ನನ್ನ ಇಲ್ಲಿರೋರೆಲ್ಲ ಮೈಕಲ್ ಜಾಕ್ಸನ್ ಕರೀತಾರೆ. ಏನಂತ? ಮೈಕಲ್ ಜಾಕ್ಸನ್ ಅಂತ ಕರೀತಾರೆ. ಮೈಕಲ್ ಜಾಕ್ಸನ್ ಅಕ್ಕರೆ ಈ ಮಾರಿನ ಒಂದ್ಸಲಿ ಕ್ಲೋಸ್ ಅಪ್ ಅಲ್ಲಿ ನೋಡ್ರಿ, ಕಿತ್ತೋಗಿರೋ ಸೈಕಲ್ ಚೈನ್ ಇದ್ದಂಗೈತೆ. ಇದು ಮೈಕಲ್ ಜಾಕ್ಸನ್ ಅಂತ. ಅಣ್ಣಾರ ಇದನ್ನ ನೋಡ್ರಿ, ಇದು ಏನಾದ್ರೂ ಹಳದಿ ನೈಟಿ ಉಟ್ಕೊಂಡು ಯಾವ್ದಾದ್ರು ಸರ್ಕಲ್ ಅಂತ ನಿಂತ್ಕೊಂಡ್ಬಿಟ್ರೆ ಸ್ಕೂಲ್ ಬಸ್ ಬಂತಂತ ಮಕ್ಳು ಅಡ್ಕೊಂಡ್ಬಿಡ್ತಾರೆ. ಇದು ನನಗೆ ಮಾತಾಡಕ್ ಬರುತ್ತೆ. ಹಾಗ ನನ್ನನ್ನೇ ಸ್ಕೂಲ್ ಬಸ್ ಅಂತೀರೇನ್ರಿ? ಸಾರಿ, ನೀನು ಸ್ಕೂಲ್ ಬಸ್ ಅಲ್ಲ, ಅದೇ ಮತ್ತೆ ಟಿಪ್ಪರ್ ಲಾರಿ. ಮದ್ವೆ ಆದ ಹೊಸ್ರಲ್ಲಿ ಬಂಗಾರಿ ಅಂತಿದ್ರಿ, ಈಗ ಟಿಪ್ಪರ್ ಲಾರಿ ಅಂತಿದ್ರೇನ್ರಿ? ಅಷ್ಟಿದ್ದವ್ರು ನನ್ನ ಯಾಕ್ರಿ ಮದ್ವೆ ಆದ್ರಿ? ಅದು ಸೂಪರ್ ಆಫರ್ ಸಿಗುತ್ತೆ ಅಂತ ಮದ್ವೆ ಆದೆ ಅಷ್ಟೇ. ಸೂಪರ್ ಆಫರ್? ಹೌದು. ಹಂಗಂದ್ರೆ ನೋಡು, ಮದ್ವೆ ಆಗ ಹುಡುಗಿ ಚೆನ್ನಾಗಿದ್ರೆ ಸೂಪರ್, ನಾನ್ ಸೂಪರ್. ಅವಳ ತಂಗಿ ಅವಳಿಗಿನ ಚೆನ್ನಾಗಿದ್ರೆ ಆಫರ್. ಅಯ್ಯಲ್ಲೋಪ, ನನ್ ತಂಗಿ ಮೇಲೆ ಕಣ್ಣಾಕ್ತ್ಯಾ? ನಮ್ಮ ಅಪ್ಪನ ಗೊತ್ತಾದ್ರೆ ನಿನ್ ನಡ ಮುರಿತಾನೆ. ಯಾರ್ಯಾರ? ನಮ್ಮ ಅಪ್ಪನಿಗೆ ಗೊತ್ತಾದ್ರೆ ಅನಾರ ಇನ್ನಿರಲ್ಲ ನೋಡ್ರಿ ಮ್ಯಾಟ್ರ್. ಜಗತ್ತಿನಲ್ಲಿ ಅತಿ ದೊಡ್ಡ ಡೌನ್ ನನ್ನ ಮಕ್ಕಳಂದ್ರೆ ಈ ಹುಡುಗಿ ಅಪ್ಪಂದ್ರು. ಕೇಳಿ ಯಾಕೆ ಅಂತ ಹೇಳ್ತೀನಿ. ತಾಳಿ ಕಟ್ಟೋ ಟೈಮಲ್ಲಿ ಕೈ ಹಿಡ್ಕೊಂಡು ಅಳಿದೇವ್ರ ನನ್ನ ಮಗಳನ್ನ ಹೂ ಸಾಕ್ತಂಗ್ ಸಾಕಿನಿ, ಗಿಳಿ ಸಾಕ್ತಂಗ್ ಸಾಕಿನಿ ಅಂತಾರೆ. ನಮ್ಮನ್ನ ಗಂಡ್ಮಕ್ಳ ನಮ್ಮ ಅಪ್ಪ ಹಂದಿನ ಸಾಕ್ತಂಗ್ ಸಾಕಿರ್ತಾರೇನ್ರಿ? ಗಿಳಿನ ಸಾಕಿರ್ತಾರ್ರಿ. ಅದಿರ್ಲಿ, ಅಬ್ಬಾ ಇವ್ರಿಗೆ ಎಂತ ಕಿತ್ತೋಗಿರೋ ಫ್ಯಾಮಿಲಿ ಅಂದ್ರೆ. ಸರ್, ಹನಿಮೂನ್ಗೆ ಎಷ್ಟು ಜನ ಹೋಗ್ತಾರೆ? ಕೈ ಎತ್ತಿ ಸರ್. ಎಷ್ಟು ಜನ ಹೋಗ್ತಾರೆ? 4 ಜನ. ಏನ್ ಮಾಡ್ತಾರೆ 4 ಜನ ಹೋಗಿ? ಎಷ್ಟು ಜನ? ಇಬ್ರಲ್ವಾ? ನಾವು 31 ಜನ ಮಿನಿ ಬಸ್ ಮಾಡ್ಕೊಂಡು ಹೋಗಿದ್ವಿ ಸರ್. ಅದ್ರಲ್ಲಿ ಬೇರೆ ಇವ್ರ ಅಣ್ಣ ಮಧುಚಂದ್ರ ಯಾತ್ರೆ ಅಂತ ಬ್ಯಾನರ್ ಬೇರೆ ಹಾಕ್ಸಿದ್ದ. ಅದು ಮಧುಚಂದ್ರ ಯಾತ್ರೆ ಆಗ್ಲಿಲ್ಲ, ಮಾರಿಕಮ್ಮ ಜಾತ್ರೆ ಆಗೋಯ್ತು. ಅಷ್ಟು ಜನ. ಅಯ್ಯಪ್ಪ, ಇಂಥ ಫ್ಯಾಮಿಲಿ ನಾನು ಎಲ್ಲೂ ನೋಡ್ಲಿಲ್ಲ. ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀಯ? ಏನ್ ಈ ಗಂಡಂದ್ರ ಅಮ್ಮಂದಿರಿದಾರಲ್ಲ, ಅಬ್ಬಾ ಅವರು ನಮಗಿಂತ ಡೌ. ಏನ್ ಮದ್ವೆ ಆದ ಹೊಸ್ತ್ರಲ್ಲಿ ಅವ್ವ ನೀನು ನಮ್ಮನೆ ಸೊಸಿ ಅಲ್ಲ, ನಮ್ಮನೆ ಮಗಳು ಅಂತ ನಾಟಕ ಮಾಡ್ತಾರ್ರಿ. ಅಬ್ಬಾ ನಿಮ್ಮ ಅಮ್ಮ ಮಾಡೋ ನಾಟಕಕ್ಕೆ ಒಂದು ಹೊಸ ಡ್ರಾಮಾ ಕಂಪ್ನಿನೇ ತೆಗಿಬಹುದು. ನಮ್ಮ ಅವನ ಬಗ್ಗೆ ಮಾತಾಡ್ತೀನಿ. ನಿಮ್ಮ ಅವನ ನಾನು ಯಾವತ್ತೂ ಮಾತಾಡ್ಸಲ್ಲ. ಯಾಕೆ ಮಾತಾಡ್ಸ್ಲಿ? ನಾನು ಯಾಕೆ ಮಾತಾಡ್ಸ್ಬೇಕು? ಅಲ್ರಿ, ನಾವು ಗಂಡು ಮಕ್ಕಳು ಇಷ್ಟು ಸ್ವಾಭಿಮಾನಿಗಳು. ಹೇಳ್ತೀನಿ ಕೇಳ್ರಿ. ಈಗ ನಾವು ಇಂಜಿನಿಯರಿಂಗ್ ಮುಗಿಸಿರ್ತೀವಿ, ಡಾಕ್ಟರ್ ಓದಿರ್ತೀವಿ, ಆದ್ರೆ SSLC ಫೇಲ್ ಆಗಿರೋ ಹುಡುಗಿನ ಮದುವೆ ಆಗ್ತೀವಿಲ್ಲ ಅಣ್ಣ? ಆಗ್ತೀವ ನಾವು. ಆದ್ರೆ ಈ ಹೆಣ್ಮಕ್ಳು 3ನೇ ಕ್ಲಾಸ್ನ 10 ಸಲ ಫೇಲ್ ಆಗಿರ್ತಾವು. ಇವ್ ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು. ಯಾಕೆ? ರೈತರನ್ನ ಮದುವೆ ಆಗಕ್ಕಾಗಲ್ವಾ? ರೇ, ಇಡೀ ದೇಶಕ್ಕೆ ಅನ್ನ ಹಾಕ್ತಾನ್ರಿ, ಕಟ್ಕೊಂಡ್ರಿ ಹೆಂಡತಿಗೆ ಅಟ್ಟು ತನ್ನ ಹಾಕಲ್ವಾ? ಪಾಯಿಂಟ್ ಅಲ್ವಣ ಇದು? ಆಗಲ್ಲ ಅವರು. ಇಲ್ಲಿ ನೋಡಿ, ಈ ಹುಡುಗ ಏನಾದ್ರು ಅಲ್ಲ, ಈ ಹುಡುಗಿರು ಚೆನ್ನಾಗಿರೋ ಹುಡುಗನ್ನ ಯಾಕೆ ಲವ್ ಮಾಡ್ಬೇಕು? ಕಾರ್ ಇರೋನ್ ಯಾಕೆ ಲವ್ ಮಾಡ್ಬೇಕು? ಬೈಕ್ ಇರೋನ್ ಅದು ಬೈಕ್ ಎಂತದು ಹಿಂಗಿರ್ಬೇಕು ಬೈಕು. ಆ ಥರ ಇದ್ರೆ ಮಾತ್ರ ಯಾಕೆ ರೈತರು ಮದುವೆ ಆಗಕ್ಕಾಗಲ್ಲ ನಿಮ್ಗೆ? ಹೋಗ, ನಾವು ಗಂಡ್ಮಕ್ಳೇ ಗ್ರೇಟ್. ಹೋಗು. ಹೌದಾ? ಹೌದು. ನಾವು ಹೆಣ್ಮಕ್ಳು ನಿಮ್ ಮನೇಲಿ ಎಷ್ಟೇ ಜನ ಇರ್ಲಿ, ಯಾರೇ ಇರ್ಲಿ, ಮದ್ವೆ ಆದ್ಮೇಲೆ ಸಿಂಗಲ್ ಸಿಂಹ ತರ ಬರ್ತೀವಿ. ನೀವು ಸಿಂಗಲ್ ಆಗಿ ಬರ್ತೀರಿ, ನಿಮ್ಮನ್ನ ಡಬಲ್ ಮಾಡಿದೆ ನಾವು ಗಂಡ್ಮಕ್ಳು. ನಾವು ಬಂದು ದೀಪ ಹಚ್ಚಿದ್ರೇನೆ ನಿಮ್ ಮನೆ ನಂದಾ ದೀಪ ಆಗೋದು. ಆ ದೀಪ ಆರಿಸಿದ್ರೇನೆ ವಂಶೋದ್ಧಾರ ಬೆಳಗೋದು. ರೇ, ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳ್ರಿ. ಈಗ ಹೆಣ್ಮಕ್ಳು ತಾಳಿ ಕಟ್ಟಿಸ್ಕೊಳ್ಳೋ ಟೈಮಲ್ಲಿ ಮಾತ್ರ ಅಳ್ತಾರೆ. ಹೌದು, ತುಂಬಾ ಅದ್ಬಿಟ್ಟೆ ನಾನು ಅಲ್ವಾ? ತಾಳಿ ಕಟ್ಟಿದ ತಪ್ಪಿಗೆ ಸಾಯವರೆಗೂ ಗಂಡ್ಮಕ್ಳು ಅಳ್ಬೇಕು. ಅದ್ಯಾವ ಕರ್ಮ? ಈ ಮೆರವಣಿಗೆ ಹೋಗ್ತಿರತ್ರಿ, ಗಂಡು ಹೆಣ್ಣಿನ ಮೆರವಣಿಗೆ ಹೋಗ್ತಿರುತ್ತೆ. ಅವಾಗ ಅಕ್ಷತೆ ಕಾರಣ ಹಾರ್ಯಾರು ಹೋಗಿತಾರೆ. ಯಾಕೆ ಹೇಳಿ? ಯಾಕೆ 100 ವರ್ಷ ಚೆನ್ನಾಗಿರಪ್ಪ ಹೆಂಡತಿ ಮಕ್ಳ ಜೊತೆ ಅಂತ ಅಲ್ಲ, ಮತ್ತೆ ಸಾಯಿ ನನ್ನ ಮಗನೇ, ಸಾಯಿ, ನನ್ನ ಜೀವನ ಹಾಳಾಗೋದು, ನಿಂದು ಹಾಳಾಗೋಗ್ಲಿ ಅಂತ. ಅದಕ್ಕೆ ನೋಡ, ನೀನ್ ಏನೇ ಮಾತಾಡೋ, ಗಂಡು ಮಕ್ಳ ಗ್ರೇಟು. ನೋಡಿದ್ರ ಅಕ್ಕ, ಇವ್ರನ್ನೇ ನಂಬ್ಕೊಂಡು ನಮ್ಮ ಅಪ್ಪ ಅಮ್ಮ ನನ್ನ ಫ್ರೆಂಡ್ಸ್ ಎಲ್ರನ್ನೂ ಬಿಟ್ಟು ಬಂದ್ರೆ ನನಗೆ ಹಿಂಗಂತ ಅಂದ್ಬಿಟ್ರಲ್ಲ. ಎಲ್ಲರನ್ನು ಯಾಕೆ ಬಿಟ್ಟು ಬಂದೆ? ಫ್ರೆಂಡ್ಸ್ನ ಕರ್ಕೊಂಬಂದಿರಿ, ಎಲ್ಲರೂ ಕೂಡಿ ಸಂಸಾರ ಮಾಡ್ಬೋದಾಗಿತ್ತು ಅಂದೆ, ಮಾಡಲೇಬೇಕು ಅಂದ ಫ್ರೆಂಡ್ಸ್ ಜೊತೆ. ಹೌದು. ಈ ತರ ಉಲ್ಟಾ ಪಲ್ಟಾ ಮಾತಾಡ್ತವನೆ ಅಂದ್ರೆ ಏನೋ ಫ್ಲಾಶ್ ಬ್ಯಾಕ್ ಇರ್ಬೇಕು. ಏನೋ ಏನಿತ್ತು, ಯಾವಾಗ್ಲೂ ಏನೋ ಹೇಳ್ತಿದ್ದೀರಾ. ಅದ್ ಯಾವ್ದೋ ಒಂದು ಕಾಲದಲ್ಲಿ ಇತ್ತು ಬಿಡು, ಈಗ ಯಾಕೆ ಅದು? ಪರವಾಗಿಲ್ಲ ಹೇಳಿ. ಬೇಡ, ಇಲ್ಲಿ ಪರವಾಗಿಲ್ಲ ಹೇಳಿ. ನೀನು ಕೋಪ ಮಾಡ್ಕೋಬಾರ್ದು. ನಾನ್ ಕೋಪ ಮಾಡ್ಕೊಳಲ್ಲ. ನೀನು ಸಿಟ್ ಮಾಡ್ಕೋಬಾರ್ದು. ನಾನ್ ಸಿಟ್ ಮಾಡ್ಕೊಳಲ್ಲ.
ಅಳಬಾರ್ದು, ನಾನು ಹೇಳಲ್ಲ ಹೇಳ್ರಿ. ನೀನು ಹೊಡಿಬಾರ್ದು. ಹೊಡಿಯಲ್ಲ ಸಾಯಲೆ. ಅವಳು ಅವಳು ಯಾರವಳು? ಅವಳು ಅವಳು ನನಗೆ ಗೊತ್ತಿತ್ತು ನನಗೆ ಅವಾಗ್ಲೇ ಏ ಇಲ್ಲಿ ಇವಳು ಇವಳು ಇಲ್ಲಿ ಇವಳು ಇವಳು ಇವಳೇ ನಂಗೆ ಗೊತ್ತು. ಏ ಅವಳಲ್ಲ, ಅಲ್ಲಿ ಅವಳು 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 ಏ ನೀನೆ ಕೈ ಎತ್ತಿಯಪ್ಪ ಅಲ್ಲಿ. ಅವಳ ಹೆಸರು ಅವಳ ಹೆಸರು ಹೇಳಿ. ಮಾ 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 ಮನೆಯಲ್ಲಿ ಯಾರವಳು? ಮಾ 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 ಯಾರವಳು? ಮಾನಸ. ರೀ ಏ ಏನು ನಂಗ್ ನಿಮ್ ಮೇಲೆ ಒಂಚೂರು ಅನುಮಾನ ಇಲ್ಲ ರೀ. ಹಾ. ಆ ಅಕ್ಕನೇ ಹೇಳಿದ್ದು ಏನಂತ? ಗಂಡನ ಮೇಲೆ ಅನುಮಾನ ಪಟ್ಟು ಒಂಚೂರು ಹದ್ಬಸ್ತಲ್ಲಿ ಇಟ್ಕೋ ಅಂತ. ಅಕ್ಕ ಹಿಂಗೆಲ್ಲ ಹೇಳ್ಕೊಡ್ಬೇಡ ನಿನ್ ತಮ್ಮಯ್ಯ ಅಂತೀನಿ. ನೋಡೇ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಹೌದು. ಅಷ್ಟಿಲ್ಲ ದೊಡ್ಡವ್ರು ಹೇಳಿದಾರ. ಏನಂತ? ಸರಸವೇ ಜನನ, ಹಾ. ವಿರಸವೇ ಮರಣ, ಸಮರಸವೇ ಜೀವನ ಅಂತ. ಅಬ್ಬಾ ಹೊಡಿರಿ ಚಪ್ಪಾಳೆ, ಎಂಥ ಒಳ್ಳೆ ಮಾತು. ಪ್ರೋಗ್ರಾಮಿಗೆ ಬಂದಿದ್ದೀರಾ, ಗಂಡ ಹೆಂಡತಿ ಯಾರು ಜಗಳ ಆಡ್ಬೇಡಿ, ಆರಾಮ್ಸೆ ಪ್ರೋಗ್ರಾಮ್ ನೋಡ್ಕೊಂಡು ಮನೆಗೆ ಹೋಗಿ. ಓಕೆ, ಗುಡ್ ನೈಟ್, ಥ್ಯಾಂಕ್ ಯು. ಖುಷಿ ಆಯ್ತು ಎಲ್ರಿಗೂ. ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡಿರಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಚಿತಮೂಕುಳಿ ಖುಷಿಗೆ ಚಿಲಿಪಿಲಿ ಮುಗುಳು ನಗೆಯಲಿ ಹಾಸ್ಯ ಮಿಂಚಲಿ